ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ಎರಡನೇ ಸುತ್ತಿನ ಸಂಪುಟ ಪುನರ್ರಚನೆಯ ಸಂದರ್ಭ ಇತ್ತಲ್ಲ ತಲೆನೋವು, ಅದಕ್ಕಿಂತ ಜೋರಾಗಿದೆಯಾ ಈಗ ಖಾತೆ ಖ್ಯಾತೆ. ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ. ಹೈಕಮಾಂಡ್ ಅನುಮತಿ ಪಡೆಯೋದಕ್ಕೆ ಸಿಎಂ ಇವತ್ತು ದೆಹಲಿಗೆ ಹೋಗ್ತಾರೆ. ನೂತನ ಸಚಿವರಿಗೆ ನಾಳೆ ಖಾತೆ ಹಂಚಿಕೆ ಬಹುತೇಕ ಫಿಕ್ಸು. ಖಾತೆ ಕಗ್ಗಂಟು ಬಗೆಹರಿಸೋದಕ್ಕೆ ಸಿಎಂ ಹೈಕಮಾಂಡ್ ಮೊರೆ. ಹೈಕಮಾಂಡ್ ಸೂಚನೆಯಂತೆ ಸಚಿವರ ಮನವೊಲಿಕೆಗೆ ಪ್ಲಾನು. ಇವತ್ತು ದೆಹಲಿಗೆ ತೆರಳಲಿರುವ ಸಿಎಂ ಡಿ.ಕೆ. ಶಿವಕುಮಾರ್. ಮಹತ್ವದ ಖಾತೆಗೆ ಪಟ್ಟು ಹಿಡಿದಿರೋ ನೂತನ ಸಚಿವರು. ಸಿಎಂ ಜೊತೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಹ ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಾಳೆ ಖಾತೆ ಹಂಚಿಕೆ ಸಾಧ್ಯತೆ. ಡಿ.ಕೆ. ಶಿವಕುಮಾರ್ ಅವರು ಈ 2 ವಾರದಲ್ಲಿ ಸುಮಾರು 6-7 ಬಾರಿ ದೆಹಲಿ ದಂಡಯಾತ್ರೆ ಮಾಡಿದ್ರು. ಪ್ರಜಾಪ್ರಭುತ್ವ ಭಾರತದಲ್ಲಿ, ಡೆಮಾಕ್ರಸಿ ಸಿಸ್ಟಮ್ ಇರುವಂತಹ ಭಾರತದಲ್ಲಿ ತನ್ನ ಕ್ಯಾಬಿನೆಟ್ ರಚಿಸೋದಕ್ಕೆ ಒಂದು ಸಿಎಂ ಪರಮಾಧಿಕಾರವನ್ನು ಹೊಂದಿದ್ರೂ ಕೂಡ ಅಲ್ಲೆಲ್ಲೋ ಡೆಲ್ಲಿಲಿ ಕೂತ್ಕೊಂಡು ಹಿಂದಿಲಿ ಮಾತಾಡಕೊಂಡು ಫೈನಲ್ ಮಾಡಬೇಕಾದ ದುಸ್ಥಿತಿ ಬಂದಿದೆಯಲ್ಲ, ಇದು ನಮ್ಮ ಕರ್ಮ. ತನ್ನ ಗೌರ್ಮೆಂಟ್ ರಚನೆ ಮಾಡೋದಕ್ಕೆ ಸಿಎಂ ಪರಮಾಧಿಕಾರಿ, ಪ್ರತ್ಯೇಕ ಸ್ವಾತಂತ್ರ್ಯ ಇದೆ. ಗೃಹ ಇಲಾಖೆಗೆ ಯಾರು, ಆರೋಗ್ಯ ಇಲಾಖೆಗೆ ಯಾರು, ಮಹಿಳಾ ವಿಭಾಗಕ್ಕೆ ಯಾರು, ಅಬಕಾರಿಗೆ ಯಾರು, ಈ ಕಡೆಗೆ ಯಾರು, ಇವೆಲ್ಲ ತೀರ್ಮಾನ ಮಾಡೋದಕ್ಕೆ ಪ್ರತ್ಯೇಕ ಸ್ವಾತಂತ್ರ್ಯ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸಿಎಂ ಅನ್ನುವ ಸ್ಥಾನಕ್ಕೆ ಕೊಟ್ಟಿರಲೇಬೇಕಾದ್ರೂ ದೆಹಲಿ ಬಯ್ಯಾಗಳ ಜೊತೆ ಕೇಳಿ ಅನುಮತಿ ಪಡ್ಕೊಂಡು ಅದಾದ ನಂತರ ಮುಹೂರ್ತ ನೋಡಿ ಅದಾದ ಮೇಲೆ ತುಲಾಭಾರ ಮಾಡಿ ಅವರನ್ನು ಪಟ್ಟಕ್ಕೆ ಕೂರಿಸುವ ಪ್ರಯತ್ನಗಳು. ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ಮೇಲೆರಗುವ ಅತಿ ಭಯಾನಕ ಥ್ರೆಟ್ಟು, ಬೆದರಿಕೆ. ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗೋ ಸಾಧ್ಯತೆಗಳಿದ್ದಾವೆ. ಕ್ಯಾಬಿನೆಟ್ ಏನೋ ರಚನೆ ಆಗಿದೆ, ಕಂಪ್ಲೀಟ್. ಇನ್ನು ಒಂದು ಏನೋ ಖಾತೆ ಉಳಿಸ್ಕೊಂಡಿದ್ದಾರೆ. ಆದರೆ ಯಾರಿಗೆ ಯಾವ ಖಾತೆ ಅನ್ನೋದು ಬೇಕಲ್ಲ. ಅಬಕಾರಿ ತೀರ್ಮಾನ ಆಗಿಲ್ಲ, ಶಿಕ್ಷಣ ಇಲಾಖೆ ತೀರ್ಮಾನ ಆಗಿಲ್ಲ, ಉಳಿದಂತೆ ಇನ್ನೂ 9ಕ್ಕೂ ಹೆಚ್ಚು ಇಲಾಖೆಗಳು ಯಾರಿಗೆ ಅನ್ನೋ ತೀರ್ಮಾನ ಯಾವಾಗ ಆಗುತ್ತೆ? ನಿಜಕ್ಕೂ ಸುದೀರ್ಘ ಚರ್ಚೆಗೆ ಕಾರಣವಾಗಿದೆ. ಹೈಕಮಾಂಡ್ ಏನೇ ಹೇಳುತ್ತೋ ಅನ್ನೋ ಆತಂಕದಲ್ಲಿ ಡಿ.ಕೆ. ನನಗೆ ಯಾವ ಖಾತೆ ಕೊಡ್ತಾರೋ ಅನ್ನೋ ಆತಂಕದಲ್ಲಿ ನೂತನ ಸಚಿವರು. ಈ ಸರ್ಕಾರ ಏನು ಮಾಡುತ್ತೋ ಅಂಥೇಳಿ ಜನ. ಈ ಎಲ್ಲ ಆತಂಕಗಳಿದೆಯಲ್ಲ, ಕರ್ನಾಟಕದ ರಾಜಕಾರಣವನ್ನು ಚರ್ಚೆಗೆ ನೂಕಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸ್ಥಾನ ವಂಚಿತನಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅದ್ರ ಬಗ್ಗೆ ನೋಡಿ, ನಾನು ಮಾತಾಡೋಕೆ ಹೋಗಲ್ಲ. ಈಗಾಗಲೇ ಹೇಳಿದ್ದೀನಿ, ಆ ವಿಷಯದ ಬಗ್ಗೆ ನಾನು ಈಗಾಗಲೇ ಮಾತನಾಡಾಗಿದೆ. ಮತ್ತೊಮ್ಮೆ ಅದನ್ನು ಪುನರುಚ್ಚಾರ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಇನ್ನು ಮುಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮತ್ತು ಸರ್ಕಾರ ಚೆನ್ನಾಗಿ ನಡಿಬೇಕು, ಎಲ್ಲವನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮಂತ್ರಿ ಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಇನ್ನೇನು ಮಾತಾಡೋಕೆ ಹೋಗಲ್ಲ. ನೋಡಿ, ಅದಕ್ಕೆಲ್ಲ ನಮ್ಮ ಪಕ್ಷದ ಲೀಡರ್ಸ್ ಇದ್ದಾರೆ, ವರಿಷ್ಠರಿದ್ದಾರೆ, CM ಇದ್ದಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತಾ ಇರೋದ್ರಿಂದ ಇದು ಎಲ್ಲದಕ್ಕೂ ಕೂಡ ಇತಿಶ್ರೀ ಆಡಲೇಬೇಕಾಗ್ತದೆ ಮತ್ತು ಪೋರ್ಟ್ಫೋಲಿಯೋಗಳು ಕೂಡ ಹಂಚಿಕೆ ಆಗಲೇಬೇಕಾಗ್ತದೆ. ಈಗಾಗಲೇ ತಡ ಆಗಿದೆ, ಇನ್ನು ತಡ ಆಗಬಾರ್ದು. ಅದು ಶೀಘ್ರದಲ್ಲೇ ಆಗತ್ತೆ ಅಂತ ನನಗೆ ವಿಶ್ವಾಸ. ಅದ್ರ ಬಗ್ಗೆ ನೋಡಿ, ನಾನು ಮಾತಾಡೋಕೆ ಹೋಗಲ್ಲ. ಈಗಾಗಲೇ ಹೇಳಿದ್ದೀನಿ.